ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರದಲ್ಲಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯಲ್ಲಿ 77ನೇ ಗಣರಾಜ್ಯೋತ್ಸವದಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ನಡೆಸದೆ ಸಿಬ್ಬಂದಿಯವರು ಗಂಭೀರವಾಗಿ ನಿರ್ಲಕ್ಷ್ಯ ವಹಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ನಿಯಮಾನುಸಾರ ಬೆಳಗ್ಗೆ 9 ಗಂಟೆಯೊಳಗೆ ರಾಷ್ಟ್ರ ಧ್ವಜಾರೋಹಣ ಮಾಡಬೇಕಾಗಿದ್ದರೂ ಇಲ್ಲಿಯ ಸಿಬ್ಬಂದಿಯವರ ಅಜಾಗರೂಕತೆಯಿಂದ ಕಾರ್ಯಕ್ರಮವೇ ನಡೆಯದೆ ಉಳಿದಿದ್ದು ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿಸಿದಂತಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ವಿಷಯ ತಿಳಿದ ನವಕರ್ನಾಟಕ ಸುದ್ದಿವಾಹಿನಿ ತಂಡ ಬೆಳಗ್ಗೆ 8 ಗಂಟೆ 57 ನಿಮಿಷಕ್ಕೆ ಸುದ್ದಿ ಪ್ರಸಾರ ಮಾಡಿದ ನಂತರ ಸುಮಾರು 10 ಗಂಟೆ 14 ನಿಮಿಷಕ್ಕೆ ಬ್ಯಾಂಕ್ ವ್ಯವಸ್ಥಾಪಕರಾದ ಪ್ಯಾರಿಸ್ ಅವರು ತಡವಾಗಿ ಧ್ವಜಾರೋಹಣ ಮಾಡಿದ್ದಾರೆ. ಈ ಘಟನೆಯಿಂದ ಗ್ರಾಮಸ್ಥರಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಸಾರ್ವಜನಿಕರು ರಾಷ್ಟ್ರೀಯ ಹಬ್ಬದಂತಹ ಮಹತ್ವದ ದಿನದಲ್ಲಿ ಈ ರೀತಿ ನಿರ್ಲಕ್ಷ್ಯ ತೋರಿರುವುದು ದೇಶಭಕ್ತರಿಗೆ ನೋವು ಉಂಟು ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಪ್ಪಿತಸ್ಥ ಸಿಬ್ಬಂದಿಯ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಬ್ಯಾಂಕ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ನವ ಕರ್ನಾಟಕ ಸುದ್ದಿವಾಹಿನಿಯು ಕೂಡ ತಪ್ಪಿತರ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಈ ವಿಷಯವನ್ನ ನಿರಂತರವಾಗಿ ಪ್ರಸಾರ ಮಾಡುವುದಾಗಿ ತಿಳಿಸಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರದಲ್ಲಿದ್ದೀವಿ. ಇಲ್ಲಿ ನೋಡಬಹುದು ದೃಶ್ಯದಲ್ಲಿ SBI, ಇದು ಕೇಂದ್ರ ಒಂದು ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ SBI ಇವತ್ತಿನ ದಿವಸ ನಮಗೆ ಗಣರಾಜ್ಯೋತ್ಸವ ಆಗಿ ಸುಮಾರು 77 ವರ್ಷವಾಯಿತು. ಆದ ಕಾರಣ ಎಲ್ಲರೂ ಪ್ರತಿಯೊಂದು ಸಂಘ ಸಂಸ್ಥೆ ಆಗಿರ್ಬೋದು, ಶಾಲಾ ಕಾಲೇಜುಗಳ ಮೇಲೆ ಧ್ವಜಾರೋಹಣ ಮಾಡ್ತಾರೆ. ಆದ್ರೆ ದುರ್ದೈವ ಸಂಗತಿ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ದೇವಲಗಣಗಾಪುರದಲ್ಲಿ ಇರ್ತಕ್ಕಂಥ SBI ಇಲ್ಲಿ ಬ್ಯಾಂಕ್ ಇದೆ. ಇಲ್ಲಿ ಬ್ಯಾಂಕ್ ಮುಂದಕ್ಕೂ ಇಲ್ಲಿ ಧ್ವಜಾರೋಹಣ ಮಾಡದೇ ಇರೋದು ದುರ್ದೈವ ಸಂಗತಿ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತು ಈ ರಾಜಕಾರಣಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಆಮೇಲೆ ಕೇಂದ್ರ ಸರ್ಕಾರದ MP ಇವರು ರಾಧಾಕೃಷ್ಣ ಅವರಾಗಿರ್ಬೋದು, ಇದ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡೋಣ. ಇದು ಕೂಡಲೇ ಇವರು ಯಾರು ಈ ಸಿಬ್ಬಂದಿ ಯಾರು ಮ್ಯಾನೇಜರ್ ಇದ್ದಾರೆ ಕೂಡಲೇ ಅವ್ರ ಮೇಲೆ ಆಕ್ಷನ್ ಆಗಬೇಕು ಅಂತೇಳಿ ನಮ್ಮ ಒಂದು ಸುದ್ದಿವಾಹಿನಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನೀವು ಮಾಡಿದ ತಪ್ಪು ರೆಸ್ಪಾನ್ಸ್ ನೀವು ಇದು ಸಾರ್ವಜನಿಕರು ಅದು ತಪ್ಪು. इले हो गए वो सब मैं आपका स्टाफ किधर है? स्टाफ आप 1-2-3 के लिए स्टाफ के लिए करते हैं क्या? स्टाफ के लिए 2 करते हैं क्या? बोलिए स्टाफ एक आप हेड मैनेजर है, आप एक्शन लेने ना, हम ऑलरेडी उनको आपको हेड ऑफिस से आके आपको हमारा ऑलरेडी हमारे साथ बुला के उनको पूछना है, आपको हमारे सामने उनको एक्शन लेना चाहिए. आप गुस्सा इसलिए हो कि स्टाफ हमारे नहीं है. हाँ, स्टाफ नहीं है, आप भी नहीं गुजर करें. 7 o'clock के अंदर फ्लैग करना चाहिए. 10 o'clock को फ्लैग करते तो इसका मतलब क्या है? 10 नहीं सर, हम 10 o'clock 7 o'clock के अंदर करना. मैं बोल रहा हूँ, समझ रहा है आपको, 7 o'clock के अंदर ही करना. सेंट्रल गवर्नमेंट में उधर भी 7 o'clock के अंदर ही करते हैं. ಸರ್ ಗಾಡಿ ಖರಾಬ್ ಆಗಿದೆ ಅಂತ ಅದು ಕೇಳ್ರಿ. ಜನ ಇರಬೇಕು, ಅವ್ರ ಸಿಬ್ಬಂದಿ ಇರಬೇಕು, ಅವ್ರ ಸ್ಟಾಫ್ ಕೂಡ ಇಲ್ಲ, ಅವ್ರ ಸ್ಟಾಫ್ ಸಿಬ್ಬಂದಿ ಕೂಡ ಇರಬೇಕು. ಮಾತಾಡಿ ಏನಂದ್ರೆ ಮಾತಾಡಿ 7 ಗಂಟೆ ಒಳಗಡೆ ಆಚರಿಸಬೇಕು. ನೀವು 8-9 ಗಂಟೆ ಬಂದು ನಾನು ಫ್ಲಾಗ್ ಆಚರಣೆ ಮಾಡ್ತೀರಂದ್ರೆ ಅದು ಗೌರವ ಇರಲ್ಲ, ಮರ್ಯಾದಿಲ್ಲ. ಅದು ಹೇಳ್ರಿ ಸ್ವಾಮಿ ನನಗೆ. ಸರ್ ನಂಗೆ 6:30 ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಗಾಡಿ ಸ್ವಲ್ಪ ಖರಾಬ್ ಆಗಿದೆ, ಅದಕ್ಕೋಸ್ಕರ ಲೇಟ್ ಬಂದಿದ್ದೀನಿ. ಅವೆಲ್ಲ ರೀಸನ್ ಹೇಳ್ಬೇಡ್ರಿ. ಮೇಡಮ್ ಟೋಟಲ್ ಇವರು ಪ್ರಿಪ್ರೇಷನ್ ಇಲ್ಲ, ಹಾರಿಸ್ಬೇಕು ಅನ್ನೋ ಸ್ಥಿತಿಯಾಗಿ आप ब्रांच मैनेजर है तो स्टाफ नहीं रहना चाहिए. ब्रांच मैनेजर अकेला करते हैं, स्टाफ नहीं रहना पड़ता है. स्टाफ भी पेमेंट लेता है ना, सैलरी लेता है ना, SBI पेमेंट. मैं वही बोल रहा हूँ, मेरे को आपको पूछो सैलरी कट करना तुम्हारे से लेकर आप एक्शन क्या लेते हैं? स्टाफ के लिए एक्शन क्या लेते हैं वो बोलो, मेरे को चाहिए. ನಮಸ್ಕಾರ ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರದಲ್ಲಿ SBI ಶಾಖೆಯಲ್ಲಿ ನಾವು ಸುದ್ದಿ ಮಾಡಿ 43 ನಿಮಿಷದಲ್ಲಿ ಇವರು ಎಲ್ಲಿದ್ರು ಏನು ಗೊತ್ತಿಲ್ಲ, ಮ್ಯಾನೇಜರ್ ಸಾಹೇಬರು ಓಡ್ ಬಂದು ಇವಾಗ ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ರೆ ದೃಶ್ಯದಲ್ಲಿ ನೋಡ್ಬೋದು ನೀವು. ಇಲ್ಲೆಲ್ಲ ಗ್ರಾಮಸ್ಥರಿದ್ದಾರೆ. ಈ ಗ್ರಾಮಸ್ಥರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಇದು ಒಂದೇ ಅಲ್ಲ,
ಅಲ್ಲಿ KSRTC ಆ ಬಸ್ ಸ್ಟ್ಯಾಂಡ್ ಸ್ಟಾಪ್ ಅಲ್ಲಿ ಅದು ಕೂಡ ಹಾರಿಸಲಿಲ್ಲ, ಅಲ್ಲಿ ಕೂಡ ಇವಾಗ ಹಾರಿಸಿದ್ದಾರೆ ಅಂತ ನಮ್ಗೆ ತಿಳಿದು ಬರ್ತಾ ಇದೆ. ಇಲ್ಲಿ ಸಾಕಷ್ಟು ಇಲ್ಲಿ ದೇವಲಗಣಪ ಗ್ರಾಮಸ್ಥರಿದ್ರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಅವ್ರ ಹತ್ರ ಕೇಳೋಣ. ಸರ್, ಈಗ ನಾವು ಸುದ್ದಿ ಮಾಡಿ 43 ನಿಮಿಷ ಆಯ್ತು, ಈಗ ಬಂದು ಮ್ಯಾನೇಜರ್ ಸಾಹೇಬ್ ಇವ್ರು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ ಅಂದ್ರೆ ಊರನ್ನೋದು ಯಾರ್ದು ಭಯ ಇಲ್ಲ ಇದು ಅಂದ್ರೆ ಇವ್ರಿಗೆ ದೇಶದ ಬಗ್ಗೆ ಅಭಿಮಾನ ಇಲ್ವಾ ಅಂದ್ರೆ ಯಾರ್ದು ಭಯ ಅಂಜಿಕೆ ಇಲ್ಲ ಏನ್ ಹೇಳ್ತೀವಿ ಇದ್ರ ಬಗ್ಗೆ? ಸರ್, ನಾವು ಗ್ರಾಮ ಪಂಚಾಯತ್ 8 ಗಂಟೆ ನಾವು ಫ್ಲಾಗ್ ಹಾಸ್ಟಿಂಗ್ ಮಾಡಿ ನಾವಿಲ್ಲಿ ಸಹಜವಾಗಿ ನಾವು ತಿರುಗಾಡ್ತಾ ಇದ್ದೀವಿ. ಬಂದು ನೋಡಿದಾಗ ಏನೋ ಫ್ಲಾಗ್ ಇವತ್ತು ಧ್ವಜಾರೋಹಣ ಮಾಡಿರೋದು. ಮತ್ತು ನಾವೇನು ಮಾಡ್ತೀವಿ, ಸಡನ್ಲಿ ಫೋಟೋ ಮಾಡ್ಕೊಂಡು GPS ತೊಗೊಂಡು ಇವರು ಮ್ಯಾನೇಜರ್ಗೆ ಹಾಕಿದ್ದೀನಿ, ನಾನೇ ಹಾಕಿದ್ದೀನಿ. ನೀವು ನಿಮ್ದು ಹೋದ ನಂತರ ನಾನು ಹಾಕಿದ್ದೀನಿ ಅಷ್ಟೇ ಅವ್ರಿಗೆ. ಹಾಕಿದ್ರೆ ಸಡನ್ಲಿ ರೆಸ್ಪಾನ್ಸ್ ಮಾಡಿದ್ರು ಅವರು. ಸರ್, ನಾನು ಕಾರ್ ಖರಾಬ್ ಆಗಿದೆ, ನಾನು ಬರ್ತಾ ಇದ್ದೀನಿ, ಅದೇಲ್ಲಿದ್ದೀನಿ, ಒಂದು ಅರ್ಧ ಗಂಟೆ ನಂಗೆ ಟೈಮ್ ಕೊಡಿ ಸರ್, ನಾನು ಬಂದು ಫ್ಲಾಗ್ ಇದು ಮಾಡೋಣ ಸರ್, ನಾವೆಲ್ಲ ಕೂಡ ಮಾಡೋಣ, ನೀವು ಇರಿ ಅಂತ ಹೇಳಿದ್ರೆ. ಅಂದ್ರೆ ಆದರೂ ಕೂಡ ಇಲ್ಲಿ ನೀವು ಹೇಳ್ತೀರಿ ಅವ್ರ ಒಬ್ರು ಕಾರ್ ಖರಾಬ್ ಆಗಿರೋದು ಮ್ಯಾನೇಜರ್ ಸಾಹೇಬ್, ಸಿಬ್ಬಂದಿ ಎಷ್ಟಿದೆ ಇಲ್ಲಿ? ಸಿಬ್ಬಂದಿ ಬರಬೇಕಲ್ಲ, ಇವ್ರು ಒಬ್ರು ಕಾರ್ ಖರಾಬ್ ಆಗಿರ್ಬೋದು, ಆದ್ರೆ ಸಿಬ್ಬಂದಿ ಎಲ್ಲಿದ್ದಾರೆ? ಸರ್, ನನ್ನ ಒಪಿನಿಯನ್ ಏನಂದ್ರೆ, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಸಂಬಳ ತಗೋತಾರೆ. ಯಾಕಂದ್ರೆ ಗೌರ್ಮೆಂಟ್ ರೂಲ್ ಏನಂತಂದ್ರೆ ಪ್ರತಿಯೊಬ್ಬರು ಫ್ಲಾಗ್ ಮಾಡೋ ಟೈಮ್ನಾಗ ಎಲ್ಲ ಸಿಬ್ಬಂದಿಗಳು ಇರ್ಬೇಕಂತೇಳಿ ಇದೆ. ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಒಬ್ಬರು ಬಿಟ್ಟು ಯಾರೂ ಇಲ್ಲ. ಮ್ಯಾನೇಜರ್ ಒಬ್ರು ಬಂದಿದ್ದಾರೆ, ಮತ್ತು ಇವ್ರು ಒಬ್ಬರು ಬಿಟ್ಟು ಒಬ್ಬರು ಬಿಟ್ಟು ಬೇರೆ ಯಾರು ಬರಲಿಲ್ಲ. ಅದಕ್ಕೆ ನನಗೇನಂದ್ರೆ ಎಲ್ಲರೂ ಸಿಬ್ಬಂದಿ ತಗೋತಾರೆ ಅಂತಂದ್ರೆ ಪ್ರತಿಯೊಬ್ಬರು ಇಲ್ಲಿ ಬರ್ತಕ್ಕಂಥದ್ದು ಅವ್ರು ಹಕ್ಕದ. ಯಾಕಂದ್ರೆ ಬರಬೇಕು, ಅವ್ರ ಜವಾಬ್ದಾರಿ ಅದು. ಭಾರತೀಯ ನಾಗರಿಕರಾಗಿ ಅವ್ರ ಜವಾಬ್ದಾರಿ ಅದು ಬರಬೇಕು, ಬಂದಿಲ್ಲ. ಅದಕ್ಕೆ ಅವ್ರಿಗೆ ಮ್ಯಾನೇಜರ್ ಸಾಹೇಬ್ರು ಯಾವ್ದು ಕ್ರಮ ತಗೋಬೇಕು. ಇಲ್ಲಾಂದ್ರೆ ಬೇರೆ ಯಾರಾದರೂ ಇವ್ರು ತಗೋಬೇಕು, ಅವರು ಹೆಡ್ ಆಫೀಸರ್ ತಗೋಬೇಕು, ಕಲಬುರಗಿ ಅಥವಾ ಅವ್ರು RM ಇದ್ದಾರ, ಪ್ರತಿಯೊಬ್ಬರು ಅವರು ಅದ್ರ ಮೇಲೆ ಕ್ರಮ ತಗೋಬೇಕು. ಒಂದು ವೇಳೆ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಊರವ್ರನ್ನವ್ರು ಭಯನೇ ಇಲ್ಲ ಅಂತ ಅನಿಸ್ತದೆ. ನಾವು ಪ್ರತಿಯೊಬ್ಬರು ಕೂಡ ಪ್ರತಿಭಟನೆ ಮಾಡಿವಿ. ಯಾಕಂದ್ರೆ ನಾವು ಇಲ್ಲಿ ಇಷ್ಟು ಜನ ಸೇರಿಸಿದ್ದೆ ನಾನೇ ಸದ್ಯಕ್ಕೆ ಇಲ್ಲಿ ಪ್ರತಿಯೊಬ್ಬರು ಕಳಿಸಿದ್ದೀನಿ. ಇಲ್ಲಿ ನಾನು ಇವ್ರಿಗೆ ಕರೆಸಿ ನೀವು ಬರ್ರಿ ಅಲ್ಲಿ ನಿಂತಿದ್ದೀನಿ ಅಂತ ಹೇಳ್ತೀನಿ. ಇವತ್ತು ಇಲ್ಲಿ ತನಕ ನಿಂತು ಅವರಿಗೆಲ್ಲ ಏನು ಅವಮಾನ ಆಗಬಾರ್ದು, ದೇಶಕ್ಕೆ ಅವಮಾನ ಆಗಬಾರ್ದು, ಎಲ್ಲರಿಗೂ ಅವಮಾನ ಆಗಬಾರ್ದು, ನಾವು ಆಗಬಾರ್ದು ಅಂತೇಳಿ ಇವರನ್ನು ಕರೆಸಿ ಮಾಡ್ತೀವಿ. ಮ್ಯಾನೇಜರ್ ಬಂದಿದ್ದಾರೆ, ಆಮೇಲೆ ಒಬ್ಬರು ಸಿಬ್ಬಂದಿ ಇದ್ದಾರೆ ಅಷ್ಟೇ, ಬಾಕಿದವ್ರು ಬಂದಿಲ್ಲ. ಬಾಕಿದವ್ರಿಗೆ ಏನು ಕ್ರಮ ತಗೋತಾರೆ ಅಂತಕ್ಕಂಥದ್ದು ಮ್ಯಾನೇಜರ್ ಹೇಳಬೇಕು. ಅಂತೇಳಿ ತಗೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ನಾವು ಬ್ಯಾಂಕಿಗೆ ಬರ್ಬಿಡಲ್ಲ ಅವ್ರಿಗೆ ಇಲ್ಲಿ. ಯಾಕಂದ್ರೆ ನಮ್ಮ ಗಣಗಾಪುರದಿಂದ ಪೇಮೆಂಟ್ ತೊಗೊಂಡು, ನಮ್ಮ ಜನರ ಪೇಮೆಂಟ್ ತೊಗೊಂಡು ಇಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಮತ್ತು ಅವರು ನಾಳೆಯಿಂದ ಅವ್ರು ಏನು ಆ್ಯಕ್ಷನ್ ತಗೊಳ್ರಿ ಮ್ಯಾನೇಜರ್ ಸಾಹೇಬ್ರು. ಮತ್ತೆ ಇಲ್ಲಿ ಸಾಕಷ್ಟು ಗ್ರಾಮಸ್ಥರು ಬಂದಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳೋಣ. ಇಲ್ಲಿ ನಮ್ಮ ಜೊತೆ ಇಲ್ಲಿ ಪೊಲೀಸ್ ಸಮಾಜ ಯುವಕರು ಇದ್ದಾರೆ ಎಲ್ಲ ಪ್ರಮುಖ. ಈಗ ನಾವು ಸುದ್ದಿ ಮಾಡಿ ಕೇವಲ 43 ನಿಮಿಷದಲ್ಲಿ ಅವ್ರಿಗೆ ಸುದ್ದಿ ತಲುಪಿ ಮ್ಯಾನೇಜರ್ ಕೇವಲ ಒಬ್ಬರೇ ಬಂದಿದ್ದಾರೆ. ಅದು ಇವರು ಇಲ್ಲಿ ಗ್ರಾಮಸ್ಥರು ಚುಚ್ಚಲ್ ಅರ್ಜುನ್ಗೆ ಅನ್ನೋರು ಅವ್ರು GPS ಫೋಟೋ ಆದ ತಕ್ಷಣ ಓಡ್ ಬಂದಿದ್ದಾರೆ. ಅವರು ಸುಮ್ಮನೆ ಹೇಳ್ತಿದ್ರೆ ಕಾರ್ ಕೆಟ್ಟಿದೆ ಹಾಗೆ ಹೀಗೆ ಅಂತ ಹೇಳಿಸಿದ್ರ. ಈಗ ತಾವು ಏನ್ ಹೇಳ್ತೀರಿ? ಅವರು ಉದ್ದೇಶಪೂರ್ವಕವಾಗಿ ಒಂದು ಕೇರ್ಲೆಸ್ ಮಾಡಿದ್ದಾರೆ. ಏನು ಕಾರ್ ಕೆಟ್ಟಿದೆ ಏನೂ ಇಲ್ಲ. ಮೊದಲೇ ಇವರು ಬ್ಯಾಂಕ್ ಮ್ಯಾನೇಜರ್ ತಪ್ಪದು. ಯಾಕಂದ್ರೆ ಅವರು ಬ್ಯಾಂಕಿಂದ ಅಂದ್ರೆ ಮುಖ್ಯಸ್ಥರು ಇರ್ತಾರೆ, ಅವರು ಎಲ್ಲ ಜಯಂತ್ಯೋತ್ಸವ ಆಗಲಿ ಬ್ಯಾಗ್ ಹೋಸ್ಟಿಂಗ್ ಆಗಲಿ ಒಂದಿನಾನೇ ಎಲ್ಲ ಸಿಬ್ಬಂದಿಗಳಿಗೆ ಅಡ್ವಾನ್ಸ್ ಆಗಿ ಹೇಳಬೇಕು. ಇವರು ಹೇಳಿಕ್ಕೆ ಅದರ ವಿರುದ್ಧ ಕ್ರಮ ತಗೋಬೇಕು. ತಪ್ಪದರ ನಿಮ್ಮದು, ಏನೂ ಮಾತಾಡ್ಬೇಡ್ರಿ. ಇದು ಅಪಮಾನ ಮಾಡ್ದಂಗದ ದೇಶಕ್ಕೆ ಏನ್ರಿ. ಅದ್ರ ಕಲಾಗ ಇದರಿಂದ ಖಂಡಿತವಾಗಿ ನಾವು ಇದನ್ನು ಖಂಡಿಸ್ತೇವೆ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನೋಡಿ ವೀಕ್ಷಕರೇ, ಇಲ್ಲೆಲ್ಲ ಯುವಕರು ಬಂದಿದ್ದಾರೆ, ಗ್ರಾಮಸ್ಥರು ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ತಪ್ಪು ಮಾಡಿದ್ದಾರೆ, ಆಲ್ರೆಡಿ ಇವರು ದೇಶಕ್ಕೆ ಒಂದು ಅವಮಾನ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಎಲ್ಲರೂ ಸಸ್ಪೆಂಡ್ ಆಗ್ಬೇಕು. ನಮ್ಮ ಸುದ್ದಿವಾಹಿನಿ ಆಗ್ರಹ ಮಾಡುತ್ತದೆ, ಯಾರು ಹೆಡ್ ಆಫೀಸ್ ಇದ್ದೀರಿ ಇಂಥ ಬ್ಯಾಂಕ್ ಮ್ಯಾನೇಜರು ಮತ್ತೆ ಸಿಬ್ಬಂದಿಯನ್ನು ಸಂಪೂರ್ಣವಾಗಿ ಇವರನ್ನ ಸಸ್ಪೆಂಡ್ ಮಾಡ್ಬೇಕು. ಇಲ್ಲಿ ಇದು ಗ್ರಾಮ ಇದು ಆಯ್ತು. ಇಲ್ಲಿ ಸಾಕಷ್ಟು ಗ್ರಾಹಕರಿಗೆ ಅನ್ಎಜುಕೇಟೆಡ್ ಬರ್ತಾರೆ, ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಮಾಡಲ್ಲ ಇವರು. ಏನು ಕೇಳಿದ್ರೆ ಅಲ್ವೋರಿ ಬೆದರ್ಸ್ ಕಳಿಸ್ತಾರೆ ಇವರು. ಒಟ್ ತಮ್ಮ ಫೋನ್ದಾಗ ಬಿಸಿ ಇರ್ತಾರೆ ಇವರು. ಸಾಕಷ್ಟು ಇವರ ಹಗರಣಗಳಿವೆ. ಇವತ್ತಿನ ದಿವಸ ಇವ್ರ ವಿರುದ್ಧ ಇಲ್ಲಿ ಇಡೀ ಸಿಬ್ಬಂದಿಯನ್ನ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಇವ್ರಿಗೆ ಪಕ್ಕ ಕನ್ನಡನೇ ಬರಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಬರಲ್ಲ. ಬಹಳಷ್ಟು ಸಿಬ್ಬಂದಿಗಳಿಗೆ ತೆಲುಗು ಮಾತಾಡ್ತಾರೆ ಇವರು, ಹಿಂದಿ ಮಾತಾಡ್ತಾರೆ. ಕನ್ನಡವನ್ನ ಕನ್ನಡ ಭಾಷೆಗೆ ಕೂಡ ಅವಮಾನ ಮಾಡ್ತಾರೆ. ಅಂತವ್ರ ವಿರುದ್ಧ ನೀವು ಈ ಹೆಡ್ ಆಫೀಸ್ ನಲ್ಲೂ ಸೀದಾ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನಮ್ಮ ಸುದ್ದಿವಾಹಿನಿ ಆಗ್ರಹವಾಗಿದೆ. ನಮಸ್ಕಾರ ವೀಕ್ಷಕರೇ. ಸ್ವಲ್ಪ ಲೇಟ್ ಬಂದಿದ್ದೀವಿ ಇಲ್ಲಿ ಬ್ರಾಂಚ್ ಕಡೆ. ಯಾರಾದ್ರೂ ಬಂದಿಲ್ಲ ನನ್ನ ಸ್ಟಾಫ್ ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ ಸರ್. ನಂದು ಫ್ಲಾಗ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಸರ್. ನಾನು ಬಂದಿದ್ದೀವಿ, ಸ್ವಲ್ಪ ಲೇಟ್ ಬಂದಿದ್ದೀವಿ, ಅದಕ್ಕೋಸ್ಕರ ಸ್ವಲ್ಪ ತಪ್ಪಾಗಿದೆ ಸರ್. ಸ್ವಲ್ಪ ಕ್ಷಮಿಸಿ ಕೊಡಿ ಸರ್. ಅವ್ರದ್ದು ಏನಾದರೂ ಆಕ್ಷನ್ ಅವ್ರ ಮೇಲೆ ಇರುತ್ತೆ ಶಾಲಿ ಕಟ್ ಆಗುತ್ತೆ ಸರ್. ಸರ್ ಈ ಥರ ಮುಂದೆ ಏನು ಪಕ್ಕ ಏನೂ ಆಗಲ್ಲ ಸರ್. ಈ ಥರ ತಪ್ಪು ಮುಂದೆ ಆಗಲ್ಲ ಸರ್.
ಈಗ ನೀವು ಬ್ಯಾಂಕ್ ಒಳಗೆ ಎಷ್ಟು ಮಂದಿ ಸಿಬ್ಬಂದಿಗಳಿದ್ರಿ? ಟೋಟಲ್ 4 ಜನ ಇದೆ ಸರ್. ಈಗ ತಾವು ಒಬ್ಬರು ಹಾಜರಾಗಿದ್ರಿ. ಹಾಂ ಸರ್. ಆ ಮೂರು ಮಂದಿ ಮೇಲೆ ಯಾವ ಆಕ್ಷನ್ ತಗೋತೀರಿ? ಸರ್ ಅದು ಹೆಡ್ ಆಫೀಸ್ ಮೇಲೆ ಕೇಳ್ಬಿಟ್ಟು ಯಾರಾದ್ರೂ ನೆಸೆಸರಿ ಆಕ್ಷನ್ ಇದೆ ಅವ್ರ ಮೇಲೆ ತಗೊಂತೀವಿ ಸರ್. ಮುಂದಿನ ದಿನಮಾನಗಳು ಎಂತ ತಪ್ಪು ಮಾಡಿದ್ರೆ ಈಗ ಆಕ್ಚುಲಿ ಈ ತರ ತಪ್ಪಾಗಲ್ವಾ ಸರ್? ಮುಂದೆ ಏನು ತಪ್ಪಾಗಲ್ಲ. ಈ ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಎಸ್ಬಿಐ ಉನ್ನತ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಇಂತಹ ಘಟನೆಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಇಂತಹ ಅವಮಾನಕಾರಿ ಘಟನೆಗಳು ಮರುಕಳಿಸುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.